ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ನಗರದ ಹೊರವಲಯದ ತಾಲ್ಲೂಕು ಆಡಳಿತ ಸೌಧದ ಆವರಣದಲ್ಲಿ ತಾಲ್ಲೂಕು ಆಡಳಿತ ವತಿಯಿಂದ ಆಯೋಜಿಸಲಾಗಿದ್ದ ದಾಸಶ್ರೇಷ್ಠ ಶ್ರೀ ಕನಕದಾಸರ 537ನೇ ಜನ್ಮದಿನಾಚರಣೆಯಲ್ಲಿ ಜನಪ್ರಿಯ ಶಾಸಕರಾದ ಕೆ. ಎಚ್. ಪುಟ್ಟಸ್ವಾಮಿಗೌಡರು ಕನಕದಾಸರು ಸಮಾಜದಲ್ಲಿ ಸಮಾನತೆಯನ್ನು ಕಾಪಾಡಲು ವಚನ ಸಾಹಿತ್ಯದ ಮೂಲಕ ಕೀರ್ತನೆಯ ಮೂಲಕ ಜಾತೀಯತೆಯನ್ನು ಹೋಗಲಾಡಿಸಲು ತನ್ನದೇ ಆದ ಕೊಡುಗೆಯನ್ನು ನೀಡಿ ಶತಮಾನಗಳಿಂದ ಅವರ ಹೆಸರು ಅಜರಾಮರರಾಗಿ ಇಂದಿನ ಪೀಳಿಗೆಯ ಜನಸಾಮಾನ್ಯರು ನೆನಪಿಸಿಕೊಳ್ಳುವಂತ ಮಹಾನ್ ಸಂತರಾಗಿದ್ದಾರೆ ಎಂದು ಸ್ಮರಿಸಲಾಯಿತು. ಹಾಗೂ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರು ಎಸ್.ಎಸ್.ಎಲ್. ಸಿ, ಪಿ.ಯು.ಸಿ ಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಲಾಯಿತು. ಸಂದರ್ಭದಲ್ಲಿ ತಾಲ್ಲೂಕು ಆಡಳಿತದ ಅಧಿಕಾರಿ ವರ್ಗದವರು, ತಾಲ್ಲೂಕಿನ ಕನಕ ದಾಸ ಸಂಘ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರುಗಳು, ಕುರುಬ ಸಮುದಾಯದ ಪ್ರಮುಖ ಮುಖಂಡರುಗಳು, ನಗರಸಭೆಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು, ಗೌರಿಬಿದನೂರು ತಾಲೂಕು ತಹಸೀಲ್ದಾರರಾದ ಮಹೇಶ್ ಪತ್ರಿ ಅವರು, ನಗರಸಭೆಯ ಆಯುಕ್ತರಾದ ಎಂ.ಡಿ. ಗೀತಾರವರು, ಗೌರಿಬಿದನೂರು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಜಿ.ಕೆ. ಹೊನ್ನಯ್ಯರವರು, ಜನಾರ್ದನ ಮೂರ್ತಿಯವರು, ರಮೇಶ್ ರವರು, ಸದಸ್ಯರುಗಳು, ಚುನಾಯಿತ ಜನಪ್ರತಿನಿಧಿಗಳು, ಸಮುದಾಯದ ಬಂಧುಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನೆಲವೀಡಾದಂತಹ ನಾಡು. ಇಂತಹ ನಾಡಿನಲ್ಲಿ ದಾಸಶ್ರೇಷ್ಠರಾದಂತಹ ಕನಕದಾಸರು, ಪುರಂದರದಾಸರು ಬೆಳೆದಿರುವಂತಹ ನಾಡು. ಯಾವತ್ತು 15ರಿಂದ 16ನೇ ಶತಮಾನದಲ್ಲಿ ನಮ್ಮ ಕನಕದಾಸರು ಜೀವಿಸಿದಂತಹ ಕಾಲ. ಅವರು ಹಾವೇರಿ ಜಿಲ್ಲೆಯ ಬಾಡ ಅನ್ನುವ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿ ವಿಜಯನಗರದ ಏನು ಸಾಮ್ರಾಜ್ಯದ ಆಗುಹೋಗುಗಳನ್ನು ನೋಡಿ ಬೆಳೆದಂಥವರು. ಅವರು ಇದ್ದಂತಹ ಪರಿಸ್ಥಿತಿ ಹೇಗಿತ್ತಂತಂದ್ರೆ, ಅವರು ದಂಡನಾಯಕರಾಗಿದ್ದರು. ವಿಜಯನಗರ ಒಂದು ಒಂದು ದಂಡನಾಯಕರು. ಅವರು ದಂಡನಾಯಕರಾಗಿದ್ದಾಗ ಅವ್ರಿಗೆ ಶ್ರೀಮಂತಿಕೆ, ಅಧಿಕಾರವನ್ನ ಎಲ್ಲ ಅನುಭವಿಸಿದವರು. ಒಂದು ಯುದ್ಧದಲ್ಲಿ ಅವರು ತುಂಬಾ ಪೆಟ್ಟಾಗಿರುತ್ತೆ, ಇನ್ನೂ ಸಾಯುವಂತ ಸಂದರ್ಭದಲ್ಲಿ ದೇವರನ್ನ ಪಡೆದಾಗ ಅವ್ರಿಗೆ ಬದುಕುಳಿತಾರೆ. ಅವಾಗ ಅವ್ರಿಗೆ ಅನ್ಸುತ್ತೆ, ಈ ಹಣ, ಈ ಅಧಿಕಾರ ಯಾವುದು ಕೂಡ ಶಾಶ್ವತವಲ್ಲ, ಇದು ಅನಿಶ್ಚಿತತೆಯಿಂದ ಕೂಡಿದ್ದು ಅಂತ ಹೇಳಿ ಭಗವಂತನ ನಾಮಸ್ಮರಣೆಯೇ ಒಂದು ಇದಕ್ಕೆ ಸೊಲ್ಯೂಷನ್, ಇದಕ್ಕೆ ಒಂದು ಉತ್ತರ ಅಂತ ಹೇಳಿ ಅವತ್ತಿನಿಂದ ಇದನ್ನೆಲ್ಲನೂ ಬಿಟ್ಟು ದಾಸಶ್ರೇಷ್ಠರಾಗ್ತಾರೆ. ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಅವರು ಬರೆದಂತಹ ನಳ ಚರಿತ್ರೆ ಇರ್ಬೋದು, ರಾಮದಾನ ಚರಿತ್ರೆ ಇರ್ಬೋದು, ಇವೆಲ್ಲವೂ ಕೂಡ ಇವತ್ತು ಎಷ್ಟು ಪ್ರಸ್ತುತತೆ ಇದೆ ಅಂದರೆ ಅದನ್ನು ನಾವು ಒಂದ್ಸಲ ಓದ್ಬೇಕು ಅನ್ಸುತ್ತೆ. ಅವ್ರು ಯಾವತ್ತೂ ಕೂಡ ತಾವು ಇದಾದ್ರೂ ಕೂಡ ಅವ್ರದ್ದು ಒಂದು ಏನು ನೀತಿ ನಿಲುವಿತ್ತಂತಂದ್ರೆ, ಅವರು ಕುಲ ಅಂತ ಯಾವತ್ತೂ ಕೂಡ ಬಡಿದಾಡ್ದವ್ರಲ್ಲ. ಕುಲ ಅಂತ ಬಡಿದಾಡ್ನ ವಿರೋಧಿಗಳಿದ್ರು ಅವರು ತಮ್ಮ ಕೀರ್ತನೆಗಳಲ್ಲಿ ಹೇಳ್ತಾರೆ, ಕುಲ ಎಂದು ಬಡಿದಾಡದಿರಿ, ಕುಲದ ಮೂಲವನ್ನು ನೀವೇನಾದ್ರೂ ನಿಮಗೆ ಗೊತ್ತಿದೆಯಾ ಅಂತ. ಸಾಧು ಸುಜ್ಜನರಿಗೆ ಎಲ್ಲಿ ಕುಲ ಅಂತ ಹೇಳ್ತಾರೆ ತಮ್ಮ ಕೀರ್ತನೆಗಳಲ್ಲಿ. ಅದು ಎಷ್ಟು ಪ್ರಸ್ತುತ ನೋಡಿ. ಇಂದಿನ ಏನು ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಕುಲ, ನಿನ್ ಜಾತಿ ತಾರತಮ್ಯಗಳನ್ನ ಇನ್ನೂ ಕೂಡ ಇಲ್ಲಿ ನಡೆದಿರೋದು ವಿಷಾದನೀಯ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರ ಕೀರ್ತನೆಗಳು ಈಗ ಎಷ್ಟು ಪ್ರಸ್ತುತ ಅಂತ ನಾವೆಲ್ಲನೂ ಕೂಡ ಅರ್ಥ ಮಾಡ್ಕೋಬೇಕು. ಅವರು ನಮ್ಮ ನಾಡಿನ ಸಾಂಸ್ಕೃತಿಕ, ಆಧ್ಯಾತ್ಮಿಕ ಮತ್ತು ಏನು ಮಾನವೀಯ ಮೌಲ್ಯಗಳ ಉನ್ನತಿಗೆ ಸಹಕರಿಸಿದಂಥವರು ನಮ್ಮ ಕನಕದಾಸರು. ಇವತ್ತು ಅವರ ಜಯಂತಿನ ಆಚರಿಸ್ತಾ ಇದ್ದೀವಿ. ಅವರ ಜಯಂತಿ ಒಂದು ಅರ್ಥಪೂರ್ಣವಾಗಬೇಕಾದ್ರೆ ಅವರ ಕೀರ್ತನೆಗಳಲ್ಲಿ ಹೇಳಿದಂತಹ ಏನು ಸಂದೇಶಗಳಿದಾವೆ ನಾವೆಲ್ಲರೂ ಕೂಡ ಅದನ್ನು ಪಾಲನೆ ಮಾಡೋಣ ಅಂತ ಹೇಳ್ತಾ, ಆಮೇಲೆ ನಮ್ಮ ಮಕ್ಕಳೇನಿದ್ದಾರೆ, ಈ ಜನರೇಷನ್ ಮಕ್ಕಳೇನಿದ್ದಾರೆ, ಅವ್ರಿಗೆ ಶಿಕ್ಷಣದ ಜೊತೆಗೆ ಒಂದು ನೈತಿಕ ಪಾಠವನ್ನು ಹೇಳಿಕೊಡೋದ್ರ ಮುಖಾಂತರ ಶಿಕ್ಷಣ ಎಲ್ಲಿರುತ್ತೋ ಅಲ್ಲಿ ಆ ಸಮುದಾಯದ ಏಳಿಗೆ ಆಗುತ್ತಾ, ತಮ್ಮ ಸಮುದಾಯದ ಏಳಿಗೆ ಆಗಲಿ, ಅಭಿವೃದ್ಧಿ ಆಗಲಿ, ಕನಕದಾಸರ ಆಶೀರ್ವಾದ ನಮ್ಗೆಲ್ರಿಗೂ ಇರಲಿ ಅಂತ ಆಶಿಸ್ತಾ ತಮ್ಗೆಲ್ರಿಗೂ ಮತ್ತು ವೇದಿಕೆಗೆ ವಂದಿಸಿ ನನಗೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ರಿಗೂ ಮತ್ತೊಂದು ವಂದಿಸಿ ನಾನು ಎರಡು ಮಾತಾಡ್ತೀನಿ. ಇವತ್ತು ಅತ್ಯಂತ ಸರಳವಾಗಿ ಆಚರಿಸ್ತಾ ಇದ್ದೀವಿ ಅಂತ ನನ್ನ ಭಾವನೆ. ಮೋಸ್ಟ್ಲಿ ಅಂತ ಶ್ರೇಷ್ಠರಿಗೆ ನಾವೆಲ್ಲ ಗೌರವ ಕೊಡೋದು ಇದೇ ರೀತಿ ಗೌರವ ಕೊಡಬೇಕು ಅಂತ. ಅವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ರಾಮಧಾನ್ಯ ಚರಿತೆ ಅನ್ನೋದು ಒಂದು ಕೃತಿ. ಅದರಲ್ಲಿ ಒಂದೇ ಒಂದು ಸನ್ನಿವೇಶವನ್ನು ನಿಮಗೆ ಹೇಳ್ತೀನಿ. ಅದರಲ್ಲಿ
ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಅಂತ, ಅಂದ್ರೆ ರಾಗಿ ಶ್ರೇಷ್ಠನ ಅಥವಾ ನಾವೆಲ್ಲ ದಿನ ಊಟ ಮಾಡ್ತೀವಲ್ಲ ಅಕ್ಕಿ, ಭತ್ತ ಶ್ರೇಷ್ಠನ ಅನ್ನೋ ಒಂದು ಕಾಂಪಿಟೇಷನ್ ಕುರಿತಂತೆ ಇರ್ತಕ್ಕಂಥದ್ದು ರಾಮಧಾನ್ಯ ಚರಿತೆ. ಅದರ ಮೇಲ್ನೋಟಕ್ಕೆ ನಾವು ರಾಮಧಾನ್ಯ ಚರಿತೆಯನ್ನ ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಅದು ಧಾನ್ಯಗಳ ಮಧ್ಯೆ ಅಳೆದಂತಹ ಒಂದು ಚರಿತೆ ಆಗ್ಲಾರ್ದು. ಅದು ಏನು ಅಂತಂದ್ರೆ, ಒಂದು ಸಮಾಜದಲ್ಲಿ ವ್ಯಕ್ತಿಗಳ ಮಧ್ಯೆ ಇರ್ತಕ್ಕಂಥದ್ದು, ಯಾರು ಗಟ್ಟಿ ವ್ಯಕ್ತಿತ್ವ, ಯಾರು ಸಮಾಜ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡ್ತಾರೆ, ಸಮಾಜ ಸೇವೆಯ ಗುರಿ ಅಂತ ಅನ್ಕೋತಾರೆ, ಸಮಾಜ ಮಧ್ಯದಲ್ಲಿ ತಾವು ಪ್ರಾಮಾಣಿಕತೆಯಿಂದ ಇದ್ದರಷ್ಟೇ ಶ್ರೇಷ್ಠ ಅನ್ನೋದನ್ನ ತಮ್ಮ ರಾಮಧಾನ್ಯ ಚರಿತೆ ಮೂಲಕ ಹೇಳಿದ್ದಾರೆ. ಕನಕದಾಸರು ಹೇಳಿದಂತಹ ಪ್ರತಿಯೊಂದು ಸಾಲು ಸಹ ಒಂದು ದೊಡ್ಡ ಗ್ರಂಥಕ್ಕೆ ಸಮಾನ. ಅದರಲ್ಲಿ ಕುಲ ಕುಲ ಎಂದು ಒಡೆದಾಡಗರಿ ಅಂತ ಹೇಳ್ತಾರಲ್ಲ, ಮೋಸ್ಟ್ಲಿ ನಾವು ಎಂತಹ ದೊಡ್ಡ ಕೃತಿ ಓದಿದ್ರು ಸಹ ಅಷ್ಟು ಸಾರಾಂಶ ಸಿಗ್ಲಾರ್ದು. ಅದಕ್ಕೆ ಅವರೊಬ್ಬ ಗ್ರೇಟ್ ಫಿಲಾಸಫರ್. ನಾವೇನೇನು ಫಿಲಾಸಫರ್, ಅರಿಸ್ಟಾಟಲ್ ಅಂತ ಹೇಳ್ತೀವಿ, ಹಿಸ್ಟ್ರಿ ತಗೊಂಡ್ರೆ ಅರಿಸ್ಟಾಟಲ್ ಅಂತ ಹೇಳ್ತೀವಿ. ಈ ರೀತಿ ಹಲವಾರು ಶ್ರೇಷ್ಠ ಫಿಲಾಸಫರ್ಗೆ ಮೋಸ್ಟ್ಲಿ ಅವ್ರಿಗಿನ್ನ ಶ್ರೇಷ್ಠ ಅಂತ ಹೇಳ್ಬೋದು. 1506ರಲ್ಲಿ ಜನಿಸಿದಂತಹ ಅತ್ಯಂತ ಕಡು ಬಡತನ ಕುಟುಂಬದಲ್ಲಿ ಜನಿಸಿ, ವಿದ್ಯೆ ಉಳ್ಳವರ ಸೊತ್ತು, ಅತ್ಯಂತ ಎತ್ತರದ ಜಾತಿಗೆ ಸೀಮಿತವಾಗಿದ್ದಂತಹ ಸಂದರ್ಭದಲ್ಲಿ ತನ್ನ ಕೀರ್ತನೆಗಳ ಮೂಲಕ ಎಲ್ಲರಿಗೂ ಸಹ ಎಲ್ಲರೂ ವಿದ್ಯೆ ಕಲಿಬಹುದು, ವಿದ್ಯೆ ಯಾರು ಸೊತ್ತು ಅಲ್ಲ ಎಂಬುದನ್ನು ತಮ್ಮ ಕೃತಿಗಳ ಮೂಲಕ, ಕೀರ್ತನೆಗಳ ಮೂಲಕ ಕೊಟ್ಟಂತಹ ಮಹಾ ದಾರ್ಶನಿಕರಿಗೆ ನಾನು ವಂದನೆಯನ್ನು ಅರ್ಪಿಸ್ತಾ, ಈ ಕನಕದಾಸರ ಜಯಂತಿಯನ್ನು ಇವತ್ತು ಆಚರಿಸ್ತಕ್ಕಂಥದ್ದು ಒಂದು ಪುಣ್ಯದ ದಿನ. ಕನಕದಾಸರು ಹಾಗೆ ಬಾಡದಲ್ಲಿ ಒಂದು ಸಣ್ಣ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವ್ರು. ಇವತ್ತೆಲ್ಲರೂ ಸಹ ಇಡೀ ಕರ್ನಾಟಕದಲ್ಲಿ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ಮಾಡಬೇಕಾದ್ರೆ ಅವರ ನಡೆದು ಬಂದ ಹಾದಿ ಏನು, ಹೇಗಿತ್ತು ಅಂತ ಹೇಳ್ಬಿಟ್ಟು ನೆನಬೇಕಾಗುತ್ತೆ. ಈಗ ಕರ್ನಾಟಕ ಅಂತಕ್ಕಂಥದ್ದು ಅಥವಾ ಭಾರತ ಅಂತಕ್ಕಂಥದ್ದು ಜಾತ್ಯತೀತ ರಾಷ್ಟ್ರ ಅಂತ ಘೋಷಣೆ ಆಗಿದ್ರು ಸಹ ಅನೇಕ ಜಾತಿಗಳು, ಒಳ ಜಾತಿಗಳು ಇರ್ಬೋದು, ಇವತ್ತಿಗೂ ಸಹ ಅದ್ರ ನೆಲೆಯನ್ನು ಕಾಣುತ್ತೆ. ಆಗಿನ ಕಾಲದಲ್ಲೇನೆ ಕನಕದಾಸರು ಕುಲಕುಲವೆಂದು ಒಡೆದಾಡದಿರಿ, ಎನ್ನ ಕುಲದ ಏನಾದರೂ ಬಲ್ಲಿರ ಅಂತ. ಅಂದ್ರೆ ನೀವ್ಯಾವ ಕುಲ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಅಂತ ತನ್ನಿಂದ ಸ್ಟಾರ್ಟ್ ಆಗಲಿ ಬದಲಾವಣೆ ಅಂತಕ್ಕಂಥದ್ದು. ಆಗ ತಾನು ಬದಲಾದಾಗ ಪ್ರಪಂಚದನ್ನು ಸಹ ಬದಲಾವಣೆಯತ್ತ ಕೊಂಡೊಯ್ಬೋದು ಅಂತ ಹೇಳ್ತಕ್ಕಂತಹ ಮಹಾನ್ ವ್ಯಕ್ತಿಗಳು. ಅವರು ಪ್ರತಿಯೊಂದು ಕೀರ್ತನೆಗಳಲ್ಲಿ ಜನಸಾಮಾನ್ಯರಿಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಆಗಿನ ಕಾಲದಲ್ಲಿರ್ತಕ್ಕಂತಹ ಕುಂದು ಕೊರತೆಗಳನ್ನು ಆಚೆ ತಂದು ಸುಧಾರಣೆ ತರೋದಕ್ಕೆ ಪ್ರಯತ್ನ ಪಟ್ಟಂತಹ ಮಹಾನ್ ವ್ಯಕ್ತಿಗಳು. ಅವರು ನಳಚರಿತೆ ಬರೀತಾರೆ. ಅದರಲ್ಲಿ ನಳ ಮಹಾರಾಜರು ಸಹ ಒಬ್ಬ ರಾಜ ನನಗೆ ಎಷ್ಟು ಮಟ್ಟಿಗೆ ಅಧಿಕಾರ ಸಂಪತ್ತು ಇದ್ದಾಗ ಅವನು ಎಷ್ಟು ರೀತಿಯಲ್ಲಿ ತನ್ನ ದರ್ಪವನ್ನು ಉಪಯೋಗಿಸ್ತಾನೆ, ಅದೇ ಅವನಿಗೆ ಜ್ಞಾನೋದಯ ಆದಾಗ ಅವನಲ್ಲಿ ಇರ್ತಕ್ಕಂತಹ ದೇವರ ಬಗ್ಗೆ, ಕರ್ಮದ ಬಗ್ಗೆ ಪರಿವರ್ತನೆ ಆದಾಗ ಕರ್ಮಣ್ಣೆ ವಾದಿಕಾರಸೆ ಮಾಫಲೇಶು ಸುಖದಾಚನ ಅಂತ ಧರ್ಮದ ಕಡೆ ಆತ ಹೋಗ್ತಾ ಸಮಾಜವನ್ನ ಉದ್ಧರಿಸ್ತಾನೆ. ಅಂತಹ ಮಹಾನ್ ಚರಿತೆಯನ್ನ ಸಮಾಜಕ್ಕೆ ಒಂದು ಆದರ್ಶ ರೀತಿಯಲ್ಲಿ ತೋರಿಸ್ತಕ್ಕಂಥವ್ರು ಕನಕದಾಸರು. ಎಲ್ರಿಗೂ ಕೂಡ ಮೊದಲನೇದಾಗಿ ಕನಕ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಅರ್ಪಿಸ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಸಂತ ಕನಕದಾಸರು 15-16ನೇ ಶತಮಾನದಲ್ಲಿ ಬಾಳೆ ಬಲಿತಂಥ ಮಹಾನ್ ತತ್ವಜ್ಞಾನಿಗಳು. ನಾವೆಲ್ಲ ಹೇಳ್ತಾರೆ ಅವರು ಯುದ್ಧದಲ್ಲಿ ಸೋತಾಗ ವೈರಾಗ್ಯ ಬಂದು ದಾಸರಾದರು ಅಂತ ಹೇಳ್ತಾರೆ. ಅದು ಅಷ್ಟು ಮಾತ್ರ ಅಲ್ಲ ನನ್ನ ದೃಷ್ಟಿಯಲ್ಲಿ. ಅದಕ್ಕೋಸ್ಕರ ಅವರು ವೈರಾಗ್ಯ ಬಂದು ದಾಸರಾಗಲಿಲ್ಲ. ನೀವೆಲ್ಲ ಕೇಳಿದಿರಿ ಚರಿತ್ರೆಯಲ್ಲಿ, ಅಶೋಕ ಚಕ್ರವರ್ತಿ ಕನಿಷ್ಕ ಯುದ್ಧದಲ್ಲಿ ಯುದ್ಧವನ್ನು ಜಯಿಸಿದರೂ ಕೂಡ ಅದಾದಂಥ ಸಾವು ನೋವುಗಳಿಗೆ ಮನನೊಂದು ಬೇಡರಪ್ಪ, ಇದು ಈ ಯುದ್ಧ ಅಮಾಯಕರು ಬಂದು ಸಾಯೋದು, ಅವ್ರ ಹೆಂಡತಿ ಮಕ್ಕಳುಗಳ ನೋವು, ಸತ್ತವರ ಆಕ್ರಂದನ, ಇವೆಲ್ಲವನ್ನು ನೋಡಿ ಬೇಜಾರಾಗಿ ಅವನ ಯುದ್ಧವನ್ನು ಗೆದ್ದಿದ್ರು ಕೂಡ ಅವನೇನು ಮಾಡ್ದ, ಇಲ್ಲ ಇನ್ನು ಮುಂದೆ ಯುದ್ಧ ಬೇಡ ಅಂತ ಅಂದ್ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಕನಕದಾಸರು ಕೂಡ ಯುದ್ಧದಲ್ಲಿ ಭಾಗಿಯಾಗಿ
ಅಲ್ಲಿ ರಾಜರು ತಮ್ಮ ಪ್ರತಿಷ್ಠೆಗೋಸ್ಕರ, ನಾಯಕರುಗಳು ದಂಡನಾಯಕರುಗಳಾಗಲಿ ದೊಡ್ಡ ದೊಡ್ಡ ರಾಜಗಳಾಗಲಿ ಒಬ್ಬೊಬ್ಬರ ಪ್ರತಿಷ್ಠೆಗೋಸ್ಕರ, ಅಹಂಗೋಸ್ಕರ ಯುದ್ಧಗಳನ್ನು ಮಾಡಿ ಜನಸಾಮಾನ್ಯರು ಸಾಯೋದು, ಅವರ ಹೆಂಡತಿಯರು ಯಾರೂ ದಿಕ್ಕಿಲ್ಲದೆ ಅವ್ರು ಪಡ್ತಿದ್ದಂಥ ರೋದನ, ಇಂಥವೆಲ್ಲ ನೋಡಿ ಬೇಸತ್ತು ವೈರಾಗ್ಯ ಬಂದಿದ್ದೀವಿ ಹೊತ್ತು ಸೋತು ಮಾತ್ರಕ್ಕಲ್ಲ. ಇವೆಲ್ಲ ನೋಡಿದ್ರು ಅವ್ರಿಗೆ ಗೊತ್ತಿತ್ತು ಅಹಂ ಅಂದ್ರೆ ಏನು ಅಂತ ಅಂದ್ಬಿಟ್ಟು. ಈಗ ತಾನೇ ರಮೇಶ್ ಅವ್ರು ಹೇಳಿದರು, ಅಹಂ ಅನ್ನೋದು ಭಾಳ ಕೆಟ್ಟದ್ದು. ಅಹಂ ಏನಾದರೂ ನಾನು ಅನ್ನೋದು ಹೋದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಸ್ವರ್ಗಕ್ಕೆ ಬೇಕಾದ್ರೂ ಹೋಗ್ಬೋದು. ನಾನು ಅನ್ನೋದು ಹೋಗ್ಬೇಕು ಅಂದರೆ ಅಹಂ ಹೋಗ್ಬೇಕು ಅಂತ. ಅಹಂ ಅನ್ನೋದು ಏನು, ಅದರಿಂದ ಆಗುವಂಥ ದುಷ್ಪರಿಣಾಮಗಳೇನು, ಅದರಿಂದ ಏನು ರಾಜರುಗಳು ಕೂಡ ಯಾತಕ್ಕೆ ಯುದ್ಧ ಮಾಡ್ತಿದ್ರು? ಅಹಂಗೆ ನನಗೆ ಸಾಮ್ರಾಜ್ಯ ಇನ್ನೂ ಬೇಕು, ಪಕ್ಕದ ರಾಜ್ಯ ಬೇಕು, ಪಕ್ಕದ ಹಳ್ಳಿ ಬೇಕು, ನಂದು ಅದಾಗಬೇಕು, ನಂದು ಇದಾಗಬೇಕು, ನಾನು ಮೇಲು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ರು. ಅದಕ್ಕೆ ಬಲಿಯಾಗ್ತಿದ್ದಾರೆ ಯಾರು? ಸಾಮಾನ್ಯ ಜನತೆ ಬಲಿಯಾಗ್ತಿದ್ರು. ಇದನ್ನೆಲ್ಲ ನೋಡಿ ಕನಕದಾಸರು ವೈರಾಗ್ಯ ಬಂದು, ಇಲ್ಲ ಬೇಡ, ಇಂಥದನ್ನೆಲ್ಲ ಜನಕ್ಕೆ ತಿಳಿ ಹೇಳಬೇಕು, ಜನ ಅಜ್ಞಾನದಲ್ಲಿದ್ದಾರೆ, ಈ ಜಾತಿ ವ್ಯವಸ್ಥೆ ವಿಪರೀತ ಇದೆ, ಇವ್ರಿಗೆ ಅರಿವು ಮೂಡಿಸ್ಬೇಕು ಅಂತ ಒಂದು ದೃಷ್ಟಿಯಿಂದ ಅವರು ವೈರಾಗ್ಯವನ್ನು ತಾಳಿ ಒಂದು ಕಡೆ ನಿಲ್ಲಿಲ್ಲ. ಅವರು ಶ್ರೀಮಂತ ಕುಟುಂಬದಲ್ಲಿ ಬಂದಿರು, ಪಾಳೆಗಾರ ವಂಶಸ್ಥರು ಇರಬೇಕು. ಯಾಕೆಂದರೆ ನಾಯಕ ಅಂದರೆ ಪಾಳೆಗಾರ ವಂಶಸ್ಥರು. ಅವರು ತಿಮ್ಮಪ್ಪ ನಾಯಕ ಅಂತ ಅವ್ರ ಹೆಸರು, ಅವ್ರ ತಂದೆ ಹೆಸರು ಬೀರಪ್ಪ ನಾಯಕ. ಇಂಥ ಪಾಳೆಗಾರ ವಂಶದಲ್ಲಿ ಬಂದಿದ್ರು ಕೂಡ ಅವ್ರ ಹಣಕಾಸಿನ ಏನೋ ಕಷ್ಟ ಇಲ್ಲದಿದ್ರು ಕೂಡ ಈ ವ್ಯವಸ್ಥೆ ಸರಿ ಇಲ್ಲ, ಎಷ್ಟೋ ಜನ ದುಃಖದಲ್ಲಿದ್ದಾರೆ, ಎಷ್ಟೋ ಜನ ಜಾತಿಯ ಒಂದು ಮೇಲು ಕೀಳು ಒಂದು ವ್ಯವಸ್ಥೆಗೆ ಬಲಿಯಾಗಿ ಒದ್ದಾಡ್ತಾ ಇದ್ದಾರೆ. ಇದಕ್ಕೆ ಜನಕ್ಕೆ ಅರಿವು ಮೂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ವೈರಾಗ್ಯವನ್ನು ತಾಳಿ ಒಂದು ಕಡೆ ನಿಲ್ಲದೆ ಸಂಚಾರ ಮಾಡಿ, ದೇಶವನ್ನು ಸಂಚಾರ ಮಾಡಿ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಿ ಜನಕ್ಕೆ ತಿಳುವಳಿಕೆ ಹೇಳಿ, ಕೀರ್ತನೆಗಳ ಮೂಲಕ ತಿಳುವಳಿಕೆ ಹೇಳಿ ಅವ್ರಿಗೆ ಅರಿವು ಮೂಡಿಸಿ ಸಮಾಜವನ್ನು ಸುಧಾರಣೆ ಮಾಡೋಕ್ಕೆ ಹೋದರು. ಒಟ್ಟಲ್ಲಿ ಅವರು ಒಬ್ಬ ಸಮಾಜ ಸುಧಾರಕರು. ಇವತ್ತು ಎಂಥ ರಾಜ ಮಹಾರಾಜರನ್ನು ಮರ್ತು ಬಿಡ್ತೀವಿ, ಆದರೆ ಮಾನವೀಯತೆಯನ್ನು ಇಟ್ಕೊಂಡು ಜನ ಎಲ್ಲ ಒಬ್ಬರೇ ಒಂದೇನೆ, ಯಾರು ಮೇಲು ಕೀಳು ಇಲ್ಲ, ಮೇಲು ಕೀಳು ಅಂತ ಅಂದ್ಬಿಟ್ಟು ಜಾತಿಯಿಂದ ಹೊಡೆದಾಡಬೇಡಿ ಅಂತ ಜನಕ್ಕೆ ತಿಳುವಳಿಕೆ ಹೇಳ್ಕೊಂಡು ಎಲ್ಲರೂ ಸಮಾನರು ಅನ್ನೋ ಒಂದು ಭಾವನೆಯನ್ನು ಜನಕ್ಕೆ ಬಿತ್ತಿ ಮಾನವೀಯ ದೃಷ್ಟಿಯಿಂದ, ಮನುಷ್ಯತ್ವದ ದೃಷ್ಟಿಯಿಂದ ಮನುಷ್ಯನ ಏಳಿಗೆಯನ್ನು, ಮನುಷ್ಯನ ಅಜ್ಞಾನವನ್ನು ತೊಡೆದ್ರು. ಎಲ್ಲರೂ ಒಂದೇ ಸಮ ಕಂಡು ಅದಕ್ಕೋಸ್ಕರ ಕನಕರ ನಾವು ಇವು ಜಯಂತಿ ಮಾಡ್ತೀವಿ. ಈ ಇಡೀ ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶನೂ ಕೂಡ ಕನಕರ ಬಗ್ಗೆ ಯಾಕೆ ಗೌರವ ಅಂದರೆ ಮಾನವೀಯತೆ. ಈ ಬಸವಣ್ಣವ್ರನ್ನೇ ಉದಾಹರಣೆ ತಗೊಳ್ಳಿ, ಅವ್ರನ್ನ ಯಾಕೆ ನಾವು ಇವತ್ತು ಕೂಡ ಪೂಜೆ ಮಾಡ್ತೀವಿ? ಅವರು ಇದ್ದದ್ದು ಆಸ್ಥಾನ ಯಾವುದು? ಬಿಜ್ಜಳನ ಆಸ್ಥಾನ. ಬಿಜ್ಜಳ ಒಂದು ಚಿಕ್ಕ ರಾಜ್ಯ, ಅವನು ಯಾರ ಅಧೀನದಲ್ಲಿದ್ದ? ಚಾಲುಕ್ಯರ ಯಾವ್ದು ಅಧೀನದಲ್ಲಿದ್ದ? ದೊಡ್ಡ ಸಾಮ್ರಾಜ್ಯದ ಅಧೀನದಲ್ಲಿ ಬಿಜ್ಜಳ ಇದ್ದ. ಬಿಜ್ಜಳದ ಚಿಕ್ಕ ರಾಜ್ಯದಲ್ಲಿ ಬಸವಣ್ಣವರಿದ್ದರು. ಇವತ್ತು ನಾವು ಬಿಜ್ಜಳನು ಪೂಜೆ ಮಾಡಲ್ಲ, ಚಾಲುಕ್ಯನೂ ಪೂಜೆ ಮಾಡಲ್ಲ. ನಾವು ಪೂಜೆ ಮಾಡೋದು, ನಾವು ನೆನ್ಕೊಳ್ಳೋದು ಯಾರು? ಬಸವಣ್ಣವ್ರನ್ನ. ಯಾಕೆ? ಬಸವಣ್ಣರ ಒಂದು ಗುಣ ಏನಿತ್ತು? ಜಾತಿ ವ್ಯವಸ್ಥೆ ಸರಿಯಿಲ್ಲ, ಎಲ್ಲರೂ ಸಮಾನರು. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅದನ್ನು ತೊರೆದು ಬಂದು ಎಲ್ಲ ಮನುಷ್ಯರು ಸಮಾನರು ಅನ್ನೋ ಒಂದು ವಚನವನ್ನು ಬರೆದುಕೊಂಡು ಎಲ್ಲರೂ ಒಟ್ಟುಗೂಡಿಸಿ ಹರಿಜನ ಮತ್ತು ಬ್ರಾಹ್ಮಣರ ಮದುವೆಗಳನ್ನು ಮಾಡಿ ಇಡೀ ಸಮಾಜದ ಬಗ್ಗೆ ಅಷ್ಟು ಪ್ರೀತಿ ಮಾನವೀಯತೆ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಇವತ್ತು ನಾವು ನೆನ್ಕೋತಾ ಇದ್ದೀವಿ. ಯಾವ ರಾಜ ಮಹಾರಾಜ ಎಂಥ ಸಾಮ್ರಾಜ್ಯ ಕೋಟೆ ಹೊಡೆದನ್ನು ಕೂಡ ಇವತ್ತು ನೆನೆಯಲ್ಲ. ಅದೇ ರೀತಿ ನಮ್ಮ ಕನಕದಾಸರು ಅಷ್ಟೇ. ಅವ್ರು ನೆನ್ಕೊಳ್ಳೋದು ಯಾತಕ್ಕೆ ನೆನ್ಕೋತಾ ಇದ್ದೀವಿ? ಅವರು ಜಾತಿಗಳ ಬಗ್ಗೆ ಇದ್ದಂಥ ದ್ವೇಷಗಳು, ಮೇಲು ಕೀಳು. ಇಲ್ಲಿ ಹೇಳ್ತಿರಲ್ಲ, ನಮ್ಮ ಗೀತಾ ಅವ್ರು ಹೇಳ್ತಿರು, ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾರ ಗೊತ್ತಾ ಅಂತ ಹೇಳ್ತಾರೆ. ಅದು ಎಲ್ಲ ಜನ ಬ್ರಾಹ್ಮಣರಿಂದ ಹಿಡಿದು ಶೂದ್ರವರೆಗೂ ಅಪ್ಲೈ ಆಗುತ್ತೆ. ಏನು ಬ್ರಾಹ್ಮಣ ಶ್ರೇಷ್ಠತೆ ಅಂತ ಇದೆ? ನಿಮ್ಮ ಶ್ರೇಷ್ಠತೆ ಎಲ್ಲಿನ? ಮನುಷ್ಯ ಅಂದಮೇಲೆ ರಕ್ತ, ನೀವು ತಿನ್ನೋದು ಆಹಾರ, ನಿಮ್ಮ ಮೈ ಮೇಲೆ ಇರೋದು ರಕ್ತ, ನಿಮಗೂ ಸಾವು ಬರ್ತಾಯಿದೆ, ಹುಟ್ಟು ಸಾವು ಎಲ್ಲರಿಗೂ ಹುಟ್ಟು. ನೀವೇನು ಮೇಲು ಕೀಳೇನು? ಎಲ್ಲ ಒಂದೇನೆ, ನಿಮ್ಮ ಬಡಬಡಿಕೆ ಅಷ್ಟೇ, ನಾನು ಮೇಲು ಕೀಳು ಅಂತ ಅಂದ್ಬಿಟ್ಟು ಬುದ್ಧಿ ಹೇಳಿ ಎಲ್ಲರಿಗೂ ಕೂಡ ಕುಲವೆಂದು ಒಡೆದಾಡಿದಿರಿ ಅಂತ ಅಂದ್ಬಿಟ್ಟು ಇಡೀ ನಾಡಿ ಸಾರ್ಕೊಂಬತ್ತಾರೆ. ಇಂಥ ಒಂದು ತತ್ವವನ್ನು ಬಿತ್ತಿ ಅವರ ಸಾಹಿತ್ಯನೂ ಅಷ್ಟೇ. ಕನ್ನಡ ಸಾಹಿತ್ಯ ಲೋಕಕ್ಕೆ ಶ್ರೀಮಂತಗೊಳ್ಬೇಕಾದ್ರೆ ಅವ್ರದ್ದೇ ಆದಂಥ ಕಾಣಿಕೆ ಇದೆ. ಮಹಾನ್ ಗ್ರಂಥಗಳನ್ನು ಬರೆದರು. 4 ಗ್ರಂಥಗಳು. ಹರಿಭಕ್ತ ಸಾರ ಒಂದು, ಮೋಹನ ತರಂಗಿಣಿ ಇನ್ನೊಂದು, ನಳಚರಿತ್ರೆ ಇನ್ನೊಂದು, ರಾಮಧಾನ್ಯ ಚರಿತ್ರೆ ಇನ್ನೊಂದು. ಅದೇ ರೀತಿ ಅನೇಕ ಕೀರ್ತನೆಗಳನ್ನು ಬರೆದರು. ಇಷ್ಟೆಲ್ಲ ಬರೆದು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥ ವ್ಯಕ್ತಿ 15ನೇ ಶತಮಾನದಲ್ಲಿ.
ಇಂಥ ಮಹಾನ್ ವ್ಯಕ್ತಿ. ಸಂಗೀತಕ್ಕೂ ಅಷ್ಟೇ, ಅವರಿಂದ ಸಂಗೀತ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ, ತತ್ವಜ್ಞಾನದಲ್ಲಿ ಎಲ್ಲದರಲ್ಲೂ ಅವ್ರ ಕಾಣಿಕೆ ಇದೆ. ಇಂಥ ಕಾಣಿಕೆಯನ್ನು ಕೊಟ್ಟಂಥ ಕನಕದಾಸರ ಬಗ್ಗೆ ಇಡೀ ನಾಡಿಗೆಲ್ಲ, ಭಾರತ ದೇಶದಲ್ಲೂ ಕೂಡ ಅವರಿಗೆ ಅಷ್ಟೇ ನಾವು ಗೌರವವನ್ನು, ಪೂಜ್ಯಭಾವವನ್ನು ನಾವು ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಅವ್ರ ಜಯಂತಿಯನ್ನು ಆಚರಿಸಿ, ಅದರ ಮೂಲಕ ಅವ್ರ ಜಯಂತಿ ಆಚರಿಸೋದ್ರ ಮೂಲಕ ಅವರ ತತ್ವಗಳನ್ನು ಮತ್ತೊಮ್ಮೆ ಜನಗಳಿಗೆ ತಿಳಿಸಿ, ನಮ್ಮ ಜನಗಳನ್ನು ಅವರ ಆದರ್ಶವನ್ನು ಅನುಸರಿಸಲಿ. ಈಗಲೇ ಎಷ್ಟು ಜಾತಿ ಕೀಳು ಮೇಲೆ ಕೀಳು ಇದೆ, ಆ ಕಾಲದಲ್ಲಿ ಹಿಂಗೆ ಇರಬೇಕು. ಸುಮಾರು 15ನೇ ಶತಮಾನ ಅಂದರೆ 500-600 ವರ್ಷಗಳ ಹಿಂದೆ ಇನ್ನೂ ಜಾಸ್ತಿ ಇತ್ತು, ಅಂಧಕಾರ ಇತ್ತು. ಅಂಥ ಟೈಮಲ್ಲಿ ಕೂಡ ಅವರು ಹಳ್ಳಿ ಊರು ಎಲ್ಲವನ್ನು ತಿರುಗಿ 100 ಮೈಲಿ ಕಿಲೋಮೀಟರ್ಗಳ ಸುತ್ತಿ ಜನಕ್ಕೆ ಅರಿವು ಮೂಡಿಸಿದ್ರು. ಅವರ ಪಾಂಡಿತ್ಯವನ್ನು ನೋಡಿ ಬ್ರಾಹ್ಮಣರು ಕೂಡ ತಲೆದೂಗ್ತಿದ್ರು. ಅವರು ಕೂಡ ಇವರು ಶರಣಾಗಿದ್ರು. ವಾದದಲ್ಲಿ ಅವರು ಕೂಡ ಇವ್ರು ಗೆಲ್ಲಕ್ಕಾಗಿರಲಿಲ್ಲ. ಉಡುಪಿನಲ್ಲಿ ಕೂಡ ಸೋತರು ಅವರು. ಇವರ ಒಂದು ವಾದಕ್ಕೆ ತಲೆದೂಗಿದ್ರು. ಇವ್ರು ಹೇಳಿದ್ರು ನೋಡಿ, ನಮ್ಮ ರಮೇಶ್ ಅವರು ಏನು ಹೇಳಿದರು, ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಹೇಳಪ್ಪ, ನಾನು ಸ್ವರ್ಗಕ್ಕೆ ಹೋಗ್ಬೋದ ಅಂತ ಅವ್ರು ಕೇಳಿದಾಗ ಅವ್ರ ಗುರುಗಳು, ನಾನು ಹೋದರೆ ಹೋಗಬಹುದು ಅಂದರೆ ಅರ್ಥ, ನಾನು ಅನ್ನೋದು ಅಹಂಕಾರ. ನಾನು ಅಹಂಕಾರ ಇಲ್ಲ ಅಂತ ಅಂದ್ರೆ ಮನುಷ್ಯ ಏನು ಬೇಕಾದ್ರೂ ಸಾಧ್ಯ ಮಾಡೋದು, ಸ್ವರ್ಗಕ್ಕೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅನ್ನೋ ಅರ್ಥಕ್ಕೆ ಅವ್ರು ಹೇಳಿದರು. ಆಗ ಅಲ್ಲಿದ್ದಂಥ ಬೇರೆ ಪಂಡಿತರೆಲ್ಲ ತಲೆದೂಗಿ ಇವರ ವಿದ್ವತ್ತಿಗೆ ತಲೆಬಾಗಿದರು. ಹಾಗೇನೆ ಅವರ ಒಂದೊಂದು ಗ್ರಂಥಗಳಲ್ಲೂ ಕೂಡ ಸಮಾಜಕ್ಕೆ ಬೇಕಾದಂಥ ತತ್ವಗಳು, ಪ್ರತಿಯೊಂದು ಕೂಡ ಸಮಾಜಕ್ಕೆ ಉಳಿತಾಗುವಂಥ ತತ್ವಗಳು ಬೇಕಾದಷ್ಟಿದೆ. ರಮೇಶ್ ಅವರು ಹೇಳ್ದಂಗೆ ಅದಕ್ಕೋಸ್ಕರ ಅವರು ಗ್ರಂಥಗಳನ್ನು ಬರೆದಿದ್ದಾರೆ. ಆ ಗ್ರಂಥಗಳು ಇವತ್ತಿಗೂ ಕೂಡ ಸರ್ವಕಾಲಿಕವಾಗಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತಗೊಳಿಸಬೇಕಾದಂಥ ಗ್ರಂಥಗಳು. ಅದೇ ರೀತಿ ಅವರ ಹಿತವಚನಗಳು ಅಷ್ಟೇ. ಕನಕದಾಸರು ಆಗಿನ ಕಾಲ ಈಗಲ್ಲ, ಮುಂದೂ ಕೂಡ ಇರ್ತಾರೆ. ಅವರು ಸರ್ವಕಾಲಿಕವಾದಂಥವು, ಅವರ ತತ್ವಗಳು ಸರ್ವಕಾಲಿಕವಾದಂಥ ತತ್ವಗಳನ್ನು ಬೋಧನೆ ಮಾಡಿರುವಂಥ ಕನಕದಾಸರು ನಮಗೆಲ್ಲ ಆದರ್ಶವಾಗಿರಬೇಕು ಅಂತ ಹೇಳ್ತಾ, ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಜಯಂತಿಯನ್ನು ಆಚರಿಸಕ್ಕೆ ಬಂದಿರ್ತೀನಿ. ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಿ, ಮತ್ತೊಮ್ಮೆ ಅವರ ತತ್ವ ಆದರ್ಶಗಳನ್ನು ನಾವೆಲ್ಲ ಪಾಲಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಮಧ್ಯ ಕಾನನದೊಳಗೆ ಉರಿತಕ್ಕಂಥ ಒಂದು ಜ್ವಾಲೆ, ಒಂದು ಬೆಳಕು, ಒಂದು ಜ್ಯೋತಿ. ಇವತ್ತಿಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ಮಾತಾಡುವಾಗ ಹೇಳ್ತಾ ಇದ್ರು, ಜಾತಿ ವ್ಯವಸ್ಥೆ ಎಷ್ಟು ನಿಕೃಷ್ಟವಾಗಿ ಬಲಿಷ್ಠವಾಗಿ ಇವತ್ತಿಗೂ ಇದೆ ಅಂತಂದ್ರೆ, ಮೊನ್ನೆ ತಾನೇ ಒಂದು ಜಡ್ಜ್ ಅವರು 98 ಜನಕ್ಕೆ ಜಾತಿಯ ಕಾರಣಕ್ಕೆ ಸಂಬಂಧಿತ ಘಟನೆಗೆ ಜೈಲಿಗೆ ಹಾಕಿದ್ರು ಅವರು. ಇವತ್ತಿಗೂ ನಾವು 21ನೇ ಶತಮಾನದಲ್ಲಿ ಮಾತಾಡ್ತಿದ್ದೀವಿ ಜಾತಿಯ ಹಿಡಿತದ ಬಗ್ಗೆ. 15-16ನೇ ಶತಮಾನದಲ್ಲಿ ಯೋಚನೆ ಮಾಡಿ, 1509ರಿಂದ 1609ರವರೆಗೆ ಬಾಳಿ ಬದುಕಿದ ಕನಕದಾಸರು ನಮ್ಮ ರಾಜ್ಯದ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದವರು. ನಿಮ್ಗೆಲ್ಲರಿಗೂ ನೆನಪಿರಲಿ, ಕನಕದಾಸರು ಅವ್ರ ಮನೆಯಲ್ಲಿ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ ಅನೇಕ ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಅವರು ತಿರುಪತಿಯ ತಿಮ್ಮಪ್ಪನಿಗೆ ಹರಕೆ ಹೊತ್ತುತ್ತಾರೆ. ಅದರ ಫಲವಾಗಿ ಒಂದು ಗಂಡು ಮಗು ಜನನ ಆಗ್ತದೆ. ಮನೆಯವರು ಆ ಮಗುವಿನ ಹೆಸರು ತಿಮ್ಮಪ್ಪ ಅಂತೇಳಿ ಅಂತ ಹೇಳ್ತಾರೆ. ಇಲ್ಲೊಂದು ಸ್ವಾರಸ್ಯಕರ ಸಂಗತಿ ಏನಪ್ಪಾ ಅಂತಂದ್ರೆ, ತಿಮ್ಮಪ್ಪ ಕನಕ ಹೇಗಾದ ಅಂತೇಳಿ. ತಿಮ್ಮಪ್ಪ ಅರಸ ಆಗ್ಬೇಕಾಗಿದ್ದಂತ ವ್ಯಕ್ತಿ. ಬಂಕಾಪುರ ಪ್ರಾಂತ್ಯಕ್ಕೆ, ಬಂಕಾಪುರ ಎಲ್ಲಿ ಬರುತ್ತೆ ಅಂತಂದ್ರೆ ಗೋವಾದಿಂದ ಹಂಪಿಗೆ ಹೋಗ್ತಕ್ಕಂಥ ರಸ್ತೆಯ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರಾಂತ್ಯಕ್ಕೆ ಇವ್ರ ತಂದೆ ನಾಯಕರಾಗಿರ್ತಾರೆ, ಮುಖ್ಯಸ್ಥರಾಗಿರ್ತಾರೆ. ಅಂತಹ ಮನೆಯ ಮಗನಾದ ಕನಕರು ನಮಗೆ ತಿಮ್ಮಪ್ಪನಿಂದ ಕನಕರಾಗಿದ್ದೇ ವಿಶೇಷ. ಯಾಕೆ ಅಂತ ಹೇಳ್ತೀರಾ? ಅವ್ರ ತಂದೆ ತೀರ್ಕೊಂತಾರೆ, ಅವರು ಆ ಪ್ರಾಂತ್ಯದ ಮುಖ್ಯಸ್ಥರಾಗ್ತಾರೆ, ಅವ್ರಿಗೆ ಸಕಲ ಕಲಾ ವಿದ್ಯೆಗಳನ್ನು ಕಲಿಸ್ಕೊಟ್ಟ ನಂತರ ಜೀವನ ಘಟ್ಟದಲ್ಲಿ ಅರಸ ಆಗ್ಬೇಕಾದವ್ರ ಆ ಪ್ರಾಂತ್ಯಕ್ಕೆ ಮುಂದೆ ದಾಸರಾಗ್ತಾರೆ. ಹೇಗಾದರೂ ದಾಸರು ಅಂತಂದ್ರೆ, ನೆನಪಿರಲಿ ನಿಮಗೆ, ಒಂದು ಪತ್ನಿ ಕಳ್ಕೊತಾರೆ, 2 ತಾಯಿ ಕಳ್ಕೊತಾರೆ, ಆಗಷ್ಟೇ ಹುಟ್ಟಿರ್ತಕ್ಕಂಥ ಮಗುನ ಕಳ್ಕೊತಾರೆ, 3 ಜನನ ಕಳೆದುಕೊಂಡ್ರು ಒಂದು ಯುದ್ಧ ಮಾಡಕ್ ಕೊಡ್ತಾರೆ. ಎದುರಾಳಿಯ ಸೈನ್ಯದಲ್ಲಿ ಒಂದು ನಂಬಿಕೆ ಏನಪ್ಪಾ ಅಂದ್ರೆ, ಈ ದಂಡನಾಯಕ ನೋಡಿದ್ರೆ ಯುದ್ಧ ಗೆದ್ದಂಗೆ ಅಂತ ಹೇಳಿ ಅಂತ ಅವರು ಗೆಲ್ಲೋದಕ್ಕೆ ಇವ್ರನ್ನ ಸೋಲಿಸ್ತಾರೆ. ನೆಲಕ್ಕೆ ಬೀಳ್ತಾರೆ ಕನಕದಾಸರು. ನೆಲಕ್ಕೆ ಬಿದ್ದಾಗ ಅವ್ರಿಗೆ ಆರೈಕೆ ಅಶೀರವಾಡಿ ಒಂದು ಹೇಳುತ್ತೆ, ನೀನು ನನ್ನ ಸೇವೆ ಮಾಡು ಅಂತ ಹೇಳಿ. ನನಗನ್ಸುತ್ತೆ ಅವ್ರ ಅಸ್ತಿತ್ವದ ಪ್ರಶ್ನೆ ಅನ್ಸುತ್ತೆ, ಜೀವನದ ಬಗ್ಗೆ ವೈರಾಗ್ಯ ಮೂಡ್ತದೆ. ಹರಿದಾಸರಾಗಕ್ಕೆ ಅವ್ರಿಗೆ ಪ್ರೇರಣೆ ಆಗ್ತದೆ. ಹರಿಯ ಪ್ರೇರಣೆ ನಿಂತ್ಕೊಂಡು ದೊರೆಯಾಗಬೇಕಾದಂಥವ್ರು ದಾಸರಾಗ್ತಾರೆ. ವೀರ ತಿಲಕ ಇಟ್ಕೋಬೇಕಾದಂಥ ವ್ಯಕ್ತಿ
ದಾಸ ತಿಲಕವನ್ನು ಇಟ್ಕೊಂತಾರೆ. ಸಾಮ್ರಾಟರಾಗಿ ಕುತ್ಕೋಬೇಕಾದಂತ ಜಾಗ ಬಿಟ್ಟು ಎಲ್ಲರ ನಡುವೆ ಓಡಾಡ್ತಾರೆ. ಇವತ್ತಿಗೂ ದಾಸ ಸಾಹಿತ್ಯದಲ್ಲಿ ಧ್ರುವತಾರೆಯಾಗಿ ಮಿಂಚೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರು ಎಲ್ಲರಂತೆ ಕಾಗದದಲ್ಲೋ ಮನಸ್ಸಲ್ಲೋ ಬರ್ಕೊಂಡು ಹಾಡ್ಲಿಲ್ಲ. ಅವರು ಜನರ ನಡುವೆ ಬದುಕ್ತಾರೆ, ಜನರೊಡನೆ ಬದುಕ್ತಾರೆ, ಜನರ ನಡುವೆ ತಾನು ಕಲ್ತಿದ್ದನ್ನ ಕಲಿಸ್ತಾರೆ. ಇವತ್ತಿಗೂ ನಮಗೆ ಕನಕದಾಸರು ಉಳಿದಿರೋದು ಹಾಗೆ. ಅವರ ಕೀರ್ತನೆಗಳು ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ. ಅವರೊಬ್ಬ ಕವಿಯಾಗಿ ಅವ್ರು ಹೆಂಗೆ ಯಶಸ್ವಿ ಅಂದ್ರೆ 5 ಕೃತಿಗಳನ್ನ ಬರೀತಾರೆ ಅವರು. ಮೋಹನ ತರಂಗಿಣಿ, ಹರಿಭಕ್ತ ಸಾರ, ರಾಮಧಾನ್ಯ ಚರಿತ್ರೆ, ನಳ ಚರಿತ್ರೆ. ಒಂದು ಕೃತಿ ನೃಸಿಂಹಸ್ತವ ಅಂತಕ್ಕಂಥ ಕೃತಿ ಇವತ್ತಿಗೂ ಉಪಲಬ್ಧ ಇಲ್ಲ. 316 ಕೀರ್ತನೆಗಳನ್ನ ಬರೀತಾರೆ. ಆ ಕೀರ್ತನೆಗಳನ್ನೇನಾದ್ರು ನೀವು ಹಾಡಬೇಕು ಅಂತೇಳಿ ಅಂತ ಪ್ರಯತ್ನ ಪಟ್ಟು ಸೆಲೆಕ್ಷನ್ಗೆ ಹೋದ್ರೆ ನಮ್ಮ ಹೆಣ್ಮಕ್ಳು ಸೀರೆಗೋ ಆಭರಣ ಸೆಲೆಕ್ಷನ್ಗೋ ಬಂಗಾರದ ಅಂಗಡಿಗೆ ಹೋದ್ರೆ ಬಾಧೆ ಬೀಳ್ತಾರಲ್ಲ, ಇದ್ರಲ್ಲಿ ಯಾವ್ದು ಬೆಸ್ಟ್ ಅಂತ ಆ ರೀತಿ ಒದ್ದಾಡ್ತಾರೆ ಕೀರ್ತನೆಗಳು. ಒಂದಕ್ಕಿಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕೀರ್ತನೆಗಳಿದಾವೆ. ನೀವು ಹಲವಾರು ವರ್ಷಗಳಿಂದ ಈ ಕನಕದಾಸರ ಬಗ್ಗೆ ಮಾತು ಕೇಳಿರ್ತೀರ. ಅದಕ್ಕೆ ನೀವು ಕೇಳಿರೋದನ್ನ ಬಿಟ್ಟು ನಾನು ಮಾತಾಡ್ಬೇಕು ಅಂತೇಳಿ ತಯಾರಾಗಿದೆ. ಕಾರಣ ಇಷ್ಟೇ, ನಾನು ಚಿಕ್ಕವನಾಗಿದ್ದಾಗ ನೋಡ್ತಾ ಇರತಕ್ಕಂಥ ಭಕ್ತ ಕನಕದಾಸರ ಒಂದು ಜಯಂತಿ ಆಚರಣೆಗಳಿದೆಯಲ್ಲ, ಬರ್ತಾ 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 ತೀವ್ರತೆ ಕಡಿಮೆ ಆಗ್ತಿದೆ. ದುರಂತ ಏನಪ್ಪಾ ಅಂದ್ರೆ ಅವರ ಪ್ರಸ್ತುತತೆ ಇವತ್ತು ಸಮಾಜದಲ್ಲಿ ಹೆಚ್ಚಾಗ್ತಿದೆ. ನನಗನಿಸ್ತು ಇವರು 537 ವರ್ಷಗಳ ಹಿಂದೆ ಬಾಳಿ ಬದುಕಿದಂತ ವ್ಯಕ್ತಿ ಬಗ್ಗೆ ನಾನು ಮಾತಾಡಕ್ ಕರೀತಾ ಇದಾರಲ್ಲ, ಇದು ನನ್ನ ಸಬ್ಜೆಕ್ಟಾ ಏನಂತ ಮಾತಾಡ್ಲಿ ಅಂತ ನಾನು ಶುರು ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ನನಗೆ ಬಹಳಷ್ಟು ಗೊತ್ತಿಲ್ಲ ಅಂತ. ಅದನ್ನ ಪ್ರಾಮಾಣಿಕವಾಗಿ ಒಪ್ಕೋಬೇಕು. ಯಾಕೆಂದ್ರೆ ಕನಕದಾಸರನ್ನ ನೀವು ಅರಿತೀರಾ ಅಂತಂದ್ರೆ ಒಂದ್ ಮಾತಿದೆ, ಕನಕನನ್ನ ಕೆಣಕ ಬೇಡ, ಕೆಣಕಿ ತಿಣಕ ಬೇಡ ಅಂತೇಳಿ ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ಅವರಲ್ಲಿದ್ದಂತಹ ತಾತ್ವಿಕ ಚಿಂತನೆಗಳು, ದಾರ್ಶನಿಕ ಸಾಹಿತ್ಯದ ಮುನ್ನೋಟ ಆ ಮಟ್ಟಕ್ಕಿದ್ವು. ನಾನಿಲ್ಲಿ 2 ಪ್ರಕರಣಗಳನ್ನು ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತೀನಿ. ನೀವು ಕೇಳದೆ ಇರ್ಬೋದು ಅಂತೇಳಿ ಅಂತ. ನಮ್ಮ ಪಕ್ಕ ರಾಜ್ಯದಲ್ಲಿ ಇರ್ತಕ್ಕಂಥ ಜನ ಅವ್ರನ್ನ ಕನಕ ನೀವು ಬಂಗಾರ ಕಾನುಕ ಅಂತೇಳಿ ಅಂತ ಕರೀತಾರೆ. ಪಕ್ಕದ ರಾಜ್ಯದವ್ರು ನೋಡಿ, ಅಂದ್ರೆ ನೀನೊಂದು ಬಂಗಾರದ ಕೊಡುಗೆ ಅಂತೇಳಿ ಅಂತ ಹೇಳ್ತಾರೆ, ಕರೀತಾರೆ. ರಾಜಸ್ಥಾನದಲ್ಲಿ ರಾಣಾ ಪ್ರತಾಪ ಸಿಂಹನ ಆಸ್ಥಾನದ ಮುಂದುಗಡೆ ಇರತಕ್ಕಂಥ ಉದ್ಯಾನವನಕ್ಕೆ ಕನಕ ಬೃಂದಾವನ ಅಂತೇಳಿ ಅಂತ ಹೆಸರು ಇಡ್ತಾರೆ. ಯೋಚನೆ ಮಾಡಿ, ಇಲ್ಲಿ ಪಕ್ಕದಲ್ಲಿದ್ದಂಥ ಕೇರಳದ ಒಂದು ಭಾಗಕ್ಕೆ ಅವರ ಹೆಸರನ್ನು ಇಡ್ತಾರೆ. ಅಂದ್ರೆ ಕನಕ ನಾವು ಅನ್ಕೊಂಡಂಗೆ ಕುರುಬುರ್ಗ್ ಸೇರಿದ ಸೊತ್ತಲ್ಲ. ಅವರು ಗಡಿ ದಾಟಿ ಬೆಳೆದ ಸಾಹಿತ್ಯದ ಪರಂಪರೆಗೆ ದಿಗ್ಗಜನಾಗಿ ಬೆಳೀತಾರೆ. ದಾಸಕೂಟ ಅಂತಂದ್ರೆ ಕೇವಲ ವ್ಯಾಸರಾಯರು ಬೆಳೆಸಿದ ಶಿಷ್ಯವರ್ಗ ಅಷ್ಟೇ ಅಲ್ಲ, ಅಲ್ಲಿದ್ದಂಥ ಏಕೈಕ ಶೂದ್ರ ದಾಸರೇನಾದ್ರು ಇದ್ರೆ ಅದು ಕನಕದಾಸ. ಆ ಕನಕದಾಸರು ಇವತ್ತು ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ನೋಡಿ. ಎಲ್ಲರೂ ಅಪ್ಪುವಂತೆ, ಎಲ್ಲರೂ ಒಪ್ಪುವಂತೆ, ಎಲ್ಲರೂ ತಮ್ಮ ನಡೆನುಡಿಗಳಲ್ಲಿ ಅನುಸರಿಸುವಂತೆ ಬಾಳಿ ಬದುಕಿದ್ದಾರೆ. ನಾನು ಹೇಳಬೇಕಾದಂಥ ಪ್ರಕರಣ ಯಾವ್ದಪ್ಪ ಅಂತಂದ್ರೆ, ಕೇಶವಾನಂದ ಅಂತೇಳಿ ಅಂತ ಬೇಲೂರಲ್ಲಿ ಒಬ್ರು ಬರವಣಿಗೆಯಲ್ಲಿ ದಾಖಲಿಸಿದ್ದಾರೆ, ತಿರುಪತಿ ಚರಿತ್ರೆ ಅಂತೇಳಿ ಅಂತ. ತಿರುಪತಿಗೆ ಕನಕದಾಸರು ಒಮ್ಮೆ ಹೋಗ್ತಾರೆ. ಅಲ್ಲಿ ರಥೋತ್ಸವ ನಡೀತಾ ಇರ್ತದೆ. ಎಲ್ಲರಂತೆ ಇವರು ಸಹ ಅಲ್ಲಿರ್ತಕ್ಕಂಥ ತಿರುಪತಿ ತಿಮ್ಮಪ್ಪನ ಭಕ್ತರು ಆ ರಥವನ್ನು ಎಳಿಬೇಕು ಅಂತ ಹೇಳಿ ಅಂತ ಹಗ್ಗಕ್ಕೆ ಕೈ ಹಾಕಿದಾಗ ಜಾತಿ ಕಾರಣಕ್ಕೋಸ್ಕರ ಅವ್ರನ್ನ ಅವಮಾನಿಸ್ತಾರೆ, ದೂರ ತಳ್ತಾರೆ. 100 ಜನ ಎಳಿತಾ ಇದ್ದಂತ ರಥ ತತ್ಕ್ಷಣಕ್ಕೆ ಮುನ್ನಡೆಯೋದಿಲ್ಲ. ಎಲ್ಲರಿಗೂ ಆಶ್ಚರ್ಯ. ಘಟಾನುಘಟಿಗಳ ವೇದಿಕೆಯಲ್ಲಿದ್ದಾರೆ, ಎಳಿತಾ ಇದ್ದಾರೆ, ಮುಂದಕ್ಕೆ ಹೋಗ್ತಾ ಇಲ್ವಲ್ಲ, ಕಾರಣ ಏನು ಅಂತೇಳಿ ಅಂತ ಚಿಂತಾಕೃತರಾದಾಗ ಆ ರಥದಲ್ಲಿ ಕೂತಿದ್ದಂತ ಒಬ್ಬ ಹಿರಿಯ ಪೂಜಾರಿಗೆ ಒಂದು ಆಶೀರ್ವಾದ ಕೇಳಿಸ್ತದೆ, ನನ್ನ ಭಕ್ತನಿಗೆ ಅವಮಾನ ಆಗಿದೆ, ಹಾಗಾಗಿ ನಾನು ಮುನ್ನಡೆಯಲ್ಲ ಅಂತೇಳಿ. ಕೂಡಲೇ ಅವ್ರು ಹೇಳ್ತಾರೆ, ಫಸ್ಟ್ ಅದು ಯಾರು ನೋಡಿ ಆ ಭಕ್ತ ದೇವರೇ ನಿಂತಿದ್ದಾನೆ ಅಂತಂದ್ರೆ ಅವನು ಮಹಾನ್ ವ್ಯಕ್ತಿ ಇರಬೇಕು, ಹುಡುಗಿ ಅಂತಂದಾಗ ಬಂದು ಜನರನ್ನು ಕೇಳ್ತಾರೆ, ಯಾರಿವ ಅಂತೇಳಿ. ಅಲ್ಲೆಲ್ಲೂ ಅಳ್ತಾ ಒಂದು ಕೀರ್ತನೆನ ಹಾಡ್ತಾ ಇರ್ತಾರೆ ಕನಕದಾಸರು. ಆಗ ಆ ಜನ ಹೇಳ್ತಾರೆ, ಸ್ವಾಮಿ ಅವ್ನು ನಾವೇ ತಳ್ದಿದ್ದು, ಒಂದ್ ಏಟ್ ಕೊಟ್ಟು ಕಳಿಸಿದ್ವಿ, ಯಾಕಂದ್ರೆ ಅವ್ನು ನೋಡೋದಕ್ಕೆ ಹಂಗಿದ್ದ, ಅಯ್ಯೋ ಅಪಚಾರ ಆಯ್ತು ಅಂತೇಳಿ ಅಂತ ಅವ್ರನ್ನ ಬರದಪ್ಪಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಾರೆ, ಸ್ವಾಮಿ ನೀವು ಎಳಿಲಿಲ್ಲ ಅಂದ್ರೆ ರಥ ಮುನ್ನಡಿಯಲ್ಲ ಅಂತೇಳಿ. ಅದಕ್ಕೆ ಕನಕದಾಸರು ಹೇಳ್ತಾರೆ, ನಾನು ಇಳಿಯೋದಾದ್ರೆ ದಯವಿಟ್ಟು ನೀವು ಮುಟ್ಟಬೇಡಿ, ಯಾಕಂದ್ರೆ ನಿಮಗೆ ಜಾತಿ ಪ್ರಜ್ಞೆ ಜಾಸ್ತಿ ಇದೆ, ನಾನು ಮುಟ್ಟಿದ್ರೆ ನೀವು ಕೀಳಾಗ್ಬಿಡ್ತೀರಲ್ಲ, ನಾನು ಇಳಿತೀನಿ ಅಂತೇಳಿ ಅಂತ ತಮ್ಮ ಸೊಂಟಕ್ಕೆ ಹಗ್ಗನ ಕಟ್ಕೊಂಡು ತಿರುಪತಿಯ ರಥವನ್ನ ಒಬ್ಬರೇ ಎಳಿತಾರೆ. ಅದು ಹೆಂಗ್ ಎಳಿತದೆ ಅಂತಂದ್ರೆ ಅದು ಬರ್ದಿದ್ದಾರೆ. ಹೆಂಗ್ ಬರ್ದಿದ್ದಾರೆ ಅಂತಂದ್ರೆ, ತಾಯಿ ಸೆರಗಿಟ್ಕೊಂಡು ಮಗು, ತಾಯಿ ಯಾವ ಕಡೆಗೆ ಹೋಗ್ತಾಳೋ ಹಾಗೆ ಮಗು ಹೋಗುತ್ತಲ್ಲ, ಹಾಗೆ ನಮ್ಮ ಕನಕದಾಸರು ಕರೆದಿದ್ದ ಕಡೆಗೆ ರಥ
ಎಳೆದಿದ್ದ ಕಡೆಗೆ ರಥ ಸಾಕ್ತದೆ. ಅಲ್ಲೇ ನೀವು ಅರ್ಥ ಮಾಡ್ಕೋಬಹುದು, ದೇವರಿಗೆ ಪ್ರಿಯವಾದಂಥ ಭಕ್ತಿ ಬೇಕೇ ಹೊರತು ನಮ್ಮ ಆಚರಣೆಗಳಲ್ಲ. ತೋರ್ಪಡಿಕೆಗೆ ಪ್ರೀತಿ ಅಲ್ಲ, ಭಕ್ತಿ ಅಲ್ಲ ಅನ್ನೋದು ನಿಮಗೆ ಇದು ಅರ್ಥ ಆಗ್ತದೆ. ಅಲ್ಲೇ ಎರಡನೇ ಪ್ರಕರಣ ಆಗುತ್ತೆ. ನಾನು ಉಡುಪಿದು ಹೇಳ್ತಾ ಇಲ್ಲ, ಯಾಕಂದ್ರೆ ನೀವು ತುಂಬಾ ಸರಿ ಕೇಳಿರ್ತೀರಾ ಅಂತ ಹೇಳಿ. ಅದೇ ತಿರುಪತಿಯಲ್ಲಿ ಒಮ್ಮೆ ಬಾಡದಲ್ಲಿದ್ದಂತಹ ನಮ್ಮ ಕಾಗಿನೆಲೆಯಾದಿಕೇಶ್ವರನ ದೇವಸ್ಥಾನದಲ್ಲಿದ್ದಂತಹ ಕನಕದಾಸರಿಗೆ ಒಂದು ಕನಸು ಬೀಳ್ತದೆ, ನಾನು ಮದುವೆ ಆಗ್ತಾ ಇದ್ದೀನಿ, ಬಾ ಕನಕ ಅಂತೇಳಿ. ಆ ಕನಕ ಹೊರಡ್ತಾರೆ, ಹಾಡ್ಕೊಂಡು ಕುಣ್ಕೊಂಡು ಹಾದಿ ಬೀದಿಯಲ್ಲಿ ಎಲ್ಲ ಕೇರಿಗಳನ್ನ ದಾಟಿ ಎಲ್ಲರ ಮನೆಯ ವ್ಯಕ್ತಿಯಾಗಿ ತಲುಪಿದಾಗ ರಾತ್ರಿ ಆಗಿರ್ತದೆ, ಊಟ ಇರೋದಿಲ್ಲ. ಊಟ ಕೇಳಿದ್ರೆ, ಏಯ್ ನೀನೊಬ್ಬ ಜಾತಿಯಲ್ಲಿ ಕಡಿಮೆ ಇರತಕ್ಕಂಥ ನಿನ್ಗೆ ಈ ದೇವರ ಪ್ರಸಾದ ಕೊಡಕ್ಕಾಗಲ್ಲ, ಹೋಗ್ಲಿ ನಾನು ತಿಂತೀನಿ ಅಂದ್ರೆ ನೀನು ತಿನ್ನೋದು ಬೇಡ ಅಂತೇಳಿ ಅಂತ. ಅವಾಗ ಬರೀತಾರ ಅವರು ಜಿಪುಣ ಶೆಟ್ಟಿ ಅಂತೇಳಿ ಅಂತ ತಿರುಪತಿ ತಿಮ್ಮಪ್ಪನ ಬಗ್ಗೆ ಒಂದು ಸ್ತುತಿ ನಿಂದನೆಯನ್ನ ಬರೀತಾ ಹೋಗ್ತಾರೆ. ಆ ಸ್ತುತಿ ನಿಂದನೆಯನ್ನ ಕೇಳಕ್ಕಾಗದೆ ಒಬ್ಬ 90 ವರ್ಷದ ಮುದುಕ ಓಡೋಡಿ ಬರ್ತಾರೆ, ಯಾಕಯ್ಯ ಬೈತಿದ್ಯಾ ನಮ್ಮ ತಿಮ್ಮಪ್ಪನ ಅಂತೇಳಿ. ನನ್ನ ಕರೆದಂತ ತಿಮ್ಮಪ್ಪ ನನಗೆ ಊಟ ಕೊಟ್ಟಿಲ್ಲ ಅಂದ್ರೆ ನಾನು ಇನ್ನೇನ್ ಮಾಡ್ಲಿ ಸ್ವಾಮಿ ಅಂತೇಳಿ ಅಂತ ಹೇಳಿದಾಗ, 2 ನಿಮಿಷ ನನಗೆ ಸಮಯ ಕೊಡು, ನಾನು ನಿನಗೆ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ 90 ವರ್ಷದ ವೃದ್ಧ ಓಡೋಗಿ ಬಂಗಾರದ ಪಾತ್ರೆಗಳಲ್ಲಿ ಲಡ್ಡು ತರ್ತಾರೆ. ಲಡ್ಡು ತಂದಾಗ ಎಲ್ಲರಿಗೂ ಆಶ್ಚರ್ಯ, ನಮ್ ಕೇಳೋಂಥವ್ರಿಗೆ ಇದೇನಿದು ಅಂತ ಹೊತ್ತಲ್ಲಿ ಇದು ಬಂಗಾರದ ಪಾತ್ರೆ ಎಲ್ಲಿಂದ ಸಿಕ್ತು ಅಂತ ಹೇಳಿ. ಆ ತಿರುಪತಿಯ ಲಡ್ಡುನ ಮುರಿದು ಕನಕನಿಗೆ ಕೊಡ್ತಾ ಇದ್ರೆ ಖುಷಿಯಾಗಿ ತಿಂತಾ ಇರ್ತಾರೆ ಕನಕರು. ಸ್ವಾಮಿ ಹೊಟ್ಟೆ ತುಂಬಿತು ನನಗೆ, ಸಾಕು ಸ್ವಾಮಿ ಅಂತೇಳಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ, ನೀವೇನೋ ಊಟ ಕೊಟ್ರಿ ಸಂತೋಷ, ನನ್ ಮಲಗೋದೆಲ್ಲಿ, ಎಲ್ಲಿ ಮಲಗಲಿ, ಅದ್ರ ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾರೆ. ಆಗ ಆ ವಯೋವೃದ್ಧರು ಹೇಳ್ತಾರೆ, ಅಪ್ಪ ಕನಕ, ನಿನ್ನ ಹೆಗಲ ಮೇಲೆ ಕಂಬಳಿ ಇದೆ, ನೀನು ಮಲಗೋದಕ್ಕೆ ನಾನು ಪೀತಾಂಬರ ವಸ್ತ್ರವನ್ನ ತಂದ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ ಇರು ಅಂತೇಳಿ ಅಂತ ಓಡೋಗಿ ಪೀತಾಂಬರ ವಸ್ತ್ರವನ್ನ ತಂದು ಕೊಡ್ತಾರೆ. ಮಲಗ್ತಾರೆ, ಒಂದಷ್ಟು ಸೇವೆ ಮಾಡ್ತಾರೆ. ಸೇವೆ ಮಾಡಿದ್ಮೇಲೆ ಬೆಳಗಾಗುತ್ತೆ, ದೇವಸ್ಥಾನದೊಳಗಡೆ ಒಂದು ಕೂಗು ಎದ್ದೊಳುತ್ತೆ. ಏನಪ್ಪ ಕೂಗು ಅಂತಂದ್ರೆ, ಅಯ್ಯೋ ದೇವಸ್ಥಾನದೊಳಗಡೆ ನೈವೇದ್ಯಕ್ಕಿದ್ದಂತ ಪಾತ್ರೆಗಳೇ, ಬಂಗಾರದ ಪಾತ್ರೆಗಳೇ ಕಾಣೆ ಆಗ್ಬಿಟ್ಟಿದ್ದಾವೆ, ಯಾರೋ ಕಳ್ಳ ಬಂದವನೆ. ಪೀತಾಂಬರದ ವಸ್ತ್ರ, ದೇವ್ರಿಗೆ ಹೊದಿಸಿದಂತ ಪೀತಾಂಬರದ ವಸ್ತ್ರ ಕಾಣೆ ಆಗ್ಬಿಟ್ಟಿದೆ, ಕಳ್ಳ ಯಾರೋ ಬಂದವನೆ ಅಂತೇಳಿ ಅಂತ ಗುಳ್ಳೆ ಬೀಸ್ತಾರೆ. ಇಡೀ ಊರೆಲ್ಲ ಸುತ್ತಾಡ್ತಾರೆ. ಅಲ್ಲೊಬ್ಬ ಹೇಳ್ತಾನೆ, ಅದು ಯಾರೋ ಒಬ್ಬ ದಾಸ ಆ ದೇವರ ಏನು ಬಟ್ಟೆಯನ್ನು ಒದ್ಕೊಂಡು ಮಲಗಿದಾನೆ, ಮತ್ತು ಆ ಸುತ್ತಮುತ್ತಲು ಬಂಗಾರದಿದೆ ನೋಡಿ ಅಂತೇಳಿ ಅಂತ. ಹತ್ರ ಬಂದಾಗ ಗೊತ್ತಾಗುತ್ತೆ ಅವ್ರಿಗೆ, ಇವನು ಯಾರೋ ಕದ್ದಿದ್ದಾನೆ ಅಂತೇಳಿ ಅಂತ ಅವ್ರ ಮೇಲೆ ಆರೋಪ ಹೊರಿಸಿ ಎಲ್ಲರೂ ಏಟ್ ಕೊಡ್ತಾರೆ. ಕಲ್ಲುಗಳೆಸಿರಿ ಅಂತ ಹೇಳ್ತಾರೆ. ಅವರು ಕೀರ್ತನೆ ಹಾಡ್ಕೊಂಡು ಶುರು ಮಾಡ್ತಾರೆ, ಹಾಡ್ಕೊಂಡು. ಅಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಹಾಲಾಭಿಷೇಕ ಮಾಡಬೇಕು ಅಂತೇಳಿ ಅಂತ ಹೋದಾಗ ಹಾಲೆಲ್ಲ ಬರೋದು ರಕ್ತ ಬರ್ತದೆ. ಅಲ್ಲಿರ್ತಕ್ಕಂಥ ಪೂಜಾರಿಗಳಿಗೆ ಒಂದು ಡೌಟ್ ಬರ್ತದೆ, ಏನೋ ಎಡವಟ್ಟಾಗಿದೆ, ಏನೋ ತಪ್ಪಾಗಿದೆ ನಮ್ಮಿಂದ. ಯಾಕಂದ್ರೆ ಹಾಲು ಇದ್ರೆ ರಕ್ತ ಬರ್ತಿದೆ ಅಂದ್ರೆ ನಮ್ಮಿಂದ ಮಹಾ ಅಪರಾಧ ಆಗ್ತಿದೆ ಅಂತೇಳಿ ಅಂತ ಅರ್ಥ ಆಗುತ್ತೆ ಅವ್ರಿಗೆ. ನಾವು ಹೊಡಿತಾ ಇರೋದು ಭಕ್ತನಿಗಲ್ಲ ದೇವರಿಗೆ ಅಂತೇಳಿ ಓಡ್ ಬಂದು ಅವ್ರ ಕಾಲು ತಪ್ಕೊಂಡು, ಸ್ವಾಮಿ ನಿಮ್ಮಿಂದ ಒಂದು ಘನಕಾರ್ಯ ಆಗ್ಬೇಕು, ದಯವಿಟ್ಟು ಬನ್ನಿ ಅಂತೇಳಿ ಮನ್ನಿಸಿ ಅಂತೇಳಿ ಅಂತ ಕರ್ಕೊಂಡು ಹೋಗ್ತಾರೆ. ತಿರುಪತಿ ದೇವಸ್ಥಾನದಲ್ಲಿ ಒಳಗಡೆ ಬಿಟ್ಟು ಬಾಗ್ಲಾಕ್ತಾರೆ. ಬಹುಶಃ ನಾನು ಓದ್ದ ಹಾಗೆ ಕೇಳ್ದಾಗೆ ದೇವಸ್ಥಾನದ ಒಳಗೆ ಗರ್ಭಗುಡಿಯಲ್ಲಿ ಒಳಗಡೆ ಏಕಾಂತ ಸೇವೆಯನ್ನು ಪಡೆದವರು ಏನಾದ್ರು ಇದ್ರೆ ಅದು ಭಕ್ತ ಕನಕದಾಸರು ಮಾತ್ರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಯಾಕೆ ಇದನ್ನ ಉಲ್ಲೇಖ ಮಾಡಿದೆ ಅಂದ್ರೆ, ನಾವೆಲ್ಲ ಅನ್ಕೊಂಡಿದೀವಿ ಖರ್ಚು ಮಾಡಿದ್ರೆ ದೇವರು ಒಲಿತಾನೆ ಅಂತೇಳಿ. ಖಂಡಿತ ಇಲ್ಲ. ಇವೆರಡು ಪ್ರಕರಣಗಳ ಜೊತೆಗೆ ನೀವು ಕೇಳದೆ ಇರ್ತಕ್ಕಂಥ ಇನ್ನೊಂದು ಪ್ರಕರಣ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಮಹನೀಯರು, ಒಬ್ಬ ಸಂತರ ಬಗ್ಗೆ ಬರೆದಿದ್ದಾರೆ. ಏನಪ್ಪಾ ಅಂದ್ರೆ, ಈ ಉಡುಪಿಯಲ್ಲಿ ಅವರ ಗುರುಗಳಾದಂಥ ವ್ಯಾಸರಾಜರ ಜೊತೆ ಮಾತಾಡುವಾಗ, ಕನಕ ನಾನು ಈ ಹುಟ್ಟು ಸಾವು ಮರಣ ಇದೆಯಲ್ಲ, ಈ ಚಕ್ರನ ತಪ್ಪಿಸ್ಕೊಂತೀನ ಅಂತೇಳಿ ಅಂತ ಕೇಳ್ತಾರೆ. ಅಕ್ಕಪಕ್ಕದಲ್ಲಿದ್ದಂತಹ ಕುಲೋತ್ತಮರು ಅಂತೇಳಿ ಅನ್ಸ್ಕೊಂಡಿರ್ತಕ್ಕಂಥ ಜನ ಹೋಗಿ ಹೋಗಿ ಅಂತ ಅವ್ರಿಗೆ ದಾರಿಯಲ್ಲಿ ಭಿಕ್ಷೆ ಬೇಡ್ಕೊಂಡು ಹಾಡು ಹೇಳ್ತಕ್ಕಂಥ ದಾಸನ್ ಕೇಳ್ತಿದ್ದೀರಾ, ಅವನೇನ್ ಮಹಾಜ್ಞಾನಿನ ಅನ್ನೋ ರೀತಿಯಲ್ಲಿ ಮೂಗು ಮುರಿತಾರೆ. ಆದ್ರೆ ವ್ಯಾಸರಾಯರದ್ದು ಆಲೋಚನೆ ಬೇರೆ ಇರ್ತದೆ. ಅವರು ಸ್ವಾಮಿ ಅವರೇ ಕಾಯ್ಬೇಕು